ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಗನವಾಡಿ ಜಾಬ್ಗೋಸ್ಕರ ಯಾರ್ಯಾರು ಕಾಯ್ತಾ ಇದ್ದೀರಾ, ತಮ್ಮೆಲ್ಲರಿಗೂ ಒಂದು ಭರ್ಜರಿ ಸಿಹಿ ಸುದ್ದಿ ಇದೆ ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸ್, ಹಾಗೆ ಸಾಕಷ್ಟು ಜನ ಕೂಡ ಅಂಗನವಾಡಿ ಜಾಬ್ ಬಗ್ಗೆ ಆಗಿರ್ಬೋದು, ಸೂಪರ್ವೈಸರ್ ಜಾಬ್ ಬಗ್ಗೆ ಕೂಡ ಕೇಳ್ತಾ ಇದ್ರಿ. ತಮ್ಮೆಲ್ಲರಿಗೂ ಈ ವಿಡಿಯೋದಲ್ಲಿ ಮಾಹಿತಿ ಸಿಗುತ್ತೆ ಅಂತಾನೆ ಹೇಳ್ತಾ ಇದ್ದೀನಿ. ಸೊ ಯಾವ್ಯಾವ ಜಿಲ್ಲೆಯಲ್ಲಿ ಅಂಗನವಾಡಿ ಜಾಬ್ಗಳು ಬಿಟ್ಟಿದ್ದಾರೆ, ಜೊತೆಗೆ ಅಂಗನವಾಡಿ ಜಾಬ್ಗೆ ಅಪ್ಲೈ ಮಾಡ್ಬೇಕಂದ್ರೆ ವಿದ್ಯಾ ಅರ್ಹತೆ ಏನಿರಬೇಕು, ಏನೇನ್ ಡಾಕ್ಯುಮೆಂಟ್ಸ್ ಬೇಕು, ಹಾಗೆ ಲಾಸ್ಟ್ ಡೇಟ್ ಯಾವಾಗಿಂದ ಈ ಅಂಗನವಾಡಿ ಜಾಬ್ ಅಪ್ಲಿಕೇಶನ್ ಓಪನ್ ಆಗಿದೆ, ಈ ಎಲ್ಲಾ ತರದ ಮಾಹಿತಿ ಬೇಕಂದ್ರೆ ತಾವೆಲ್ಲರೂ ಮಾಡ್ಬೇಕಾಗಿರೋದು ಇಷ್ಟೇ. ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡೋದಾಗ್ಲಿ ಓಡಿಸ್ಕೊಂಡು ನೋಡೋದಾಗ್ಲಿ ಮಾಡಬೇಡಿ. ವಿಡಿಯೋ ಕಂಪ್ಲೀಟ್ ಆಗಿ ಅರ್ಥ ಆಗೋದಿಲ್ಲ. ಸೊ ಹೀಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಸಾಕಷ್ಟು ಜನ ಕೇಳ್ತಾನು ಇದ್ರಿ, ಅಂಗನವಾಡಿ ಜಾಬ್ ಬಿಟ್ಟಿದ್ದಾರೆ, ಏನೇನ್ ಅಪ್ಲಿಕೇಶನ್ ಹಾಕಕ್ಕೆ ಹೇಗ್ ಹಾಕ್ಬೇಕು, ಜೊತೆಗೆ ಏನ್ ಓದಿರೋರು ಇರ್ಬೇಕು, ಜೊತೆಗೆ ಯಾವ್ಯಾವ ಜಿಲ್ಲೆಯಲ್ಲಿ ಬಿಟ್ಟಿದ್ದಾರೆ ಅಂತ ಸಾಕಷ್ಟು ಕಮೆಂಟ್ ಬರ್ತಾ ಇತ್ತು. ಸೊ ಹೀಗಾಗಿ ತಮ್ಮೆಲ್ಲರಿಗೂ ಅನುಕೂಲವಾಗ್ಲಿ, ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ಗೂ ಯೂಸ್ ಆಗ್ಲಿ ಅನ್ನೋಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹೀಗಾಗಿ ವಿಡಿಯೋನ ಕೊನೆವರೆಗೂ. ಅದಕ್ಕಿಂತ ಮೊದಲು ಇನ್ನು ಯಾರ್ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ವಿಡಿಯೋಸ್, ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನ ವಿಸಿಟ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ತರ ನಾವು ಹೊಸ ಗವರ್ಮೆಂಟ್ ಯೋಜನೆಗಳಾಗಿರ್ಬೋದು, ಅಂಗನವಾಡಿ ಅಪ್ಡೇಟ್ಸ್ ಆಗಿರ್ಬೋದು, ಇದೇ ತರ ಅನೇಕ ಮಾಹಿತಿಗಳು ಸರ್ಕಾರದಿಂದ ಅಪ್ಡೇಟ್ ಬಂದಾಗ ಇಮಿಡಿಯೇಟ್ ಆಗಿ ನಮ್ಮ ಚಾನಲ್ ಅಲ್ಲಿ ವಿಡಿಯೋಸ್ ಬರುತ್ತೆ. ಸೊ ಹೀಗಾಗಿ ಅನೇಕ ಮಾಹಿತಿಗಳಿಗೋಸ್ಕರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡಿದಾಗ ವಿಡಿಯೋನ ನೀವೇ ಮೊದಲನೇ ಬಾರಿ ನೋಡಬಹುದು. ಸೊ ಹೀಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡೋದು ಕೂಡ ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನಮ್ಮ ವಿಡಿಯೋಸ್ ನ ಡೈಲಿ ವಾಚ್ ಮಾಡ್ತೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಸೊ ಸಾಕಷ್ಟು ಜನ ಅಂಗನವಾಡಿ ಜಾಬ್ಗೋಸ್ಕರ ಕಾಯ್ತಾ ಇರ್ತೀರಾ. ಅಂಗನವಾಡಿ ಕಾರ್ಯಕರ್ತೆಯ ಹುದ್ದೆಗಾಗಿರ್ಬೋದು ಅಥವಾ ಸಹಾಯಕಿಯರ ಹುದ್ದೆಗೂ ಕೂಡ ಆಗಿರ್ಬೋದು. ಹಾಗೆ ನನಗೆ ತುಂಬಾ ಜನ ಕೇಳ್ತಾ ಇದ್ರಿ ಸೂಪರ್ವೈಸರ್ ಹುದ್ದೆ ಬಗ್ಗೆ ಕೂಡ, ಅದ್ರ ಬಗ್ಗೆನೂ ಕೂಡ ಇದೇ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೀನಿ. ಮೊದಲನೇದಾಗಿ ಅಂಗನವಾಡಿ ಜಾಬ್ ಬಗ್ಗೆ ಮಾತಾಡೋದಾದ್ರೆ, ನೀವು ಏನು ಓದಿರ್ಬೇಕು, ನಿಮ್ಮ ಕ್ವಾಲಿಫಿಕೇಶನ್ ಏನಿರಬೇಕು ಅಂದ್ರೆ, ನೀವು ಅಂಗನವಾಡಿ ಸಹಾಯಕಿಯ ಹುದ್ದೆಗೆ ಅರ್ಜಿನ ಸಲ್ಲಿಸೋದಾಗಿದ್ರೆ ನೀವು 10th ಪಾಸ್ ಆಗಿರ್ಲೇಬೇಕು ಫ್ರೆಂಡ್ಸ್. ಕಂಪಲ್ಸರಿ ಆಗಿ ಮಾಡಿದಾರಂತಾನೆ ಹೇಳ್ಬೋದು. ಅಂಗನವಾಡಿ ಸಹಾಯಕಿ ಹುದ್ದೆಗೆ ಅರ್ಜಿನ ಸಲ್ಲಿಸಬಹುದು. ಹಾಗೆ ನೀವು ಅಂಗನವಾಡಿ ಕಾರ್ಯಕರ್ತೆಯ ಹುದ್ದೆಗೆ ಅರ್ಜಿನ ಸಲ್ಲಿಸಬೇಕು ಅಂತ ಅನ್ಕೊಂಡಿದ್ರೆ ನೀವು ಕಂಪಲ್ಸರಿಯಾಗಿ 12ನೇ ಕ್ಲಾಸ್ ಪಾಸ್ ಆಗಿರ್ಬೇಕು ಫ್ರೆಂಡ್ಸ್. 12th ಪಾಸ್ ಕಂಪಲ್ಸರಿಯಾಗಿ ಆಗಿರ್ಲೇಬೇಕು. ಸೊ ಹೀಗಾಗಿ ಯಾರ್ಯಾರು ಅಂಗನವಾಡಿ ಜಾಬ್ಗೆ ಕಾಯ್ತಾ ಇದ್ದೀರಾ, ಸೊ ಅವರೆಲ್ಲ ನಿಮ್ಮ ಏನೇನ್ ರೂಲ್ಸ್ ಇದೆ ಅಂಗನವಾಡಿ ಜಾಬ್ ಅಪ್ಲಿಕೇಶನ್ ಹಾಕಕ್ಕೆ ಅದನ್ನೆಲ್ಲ ಮೊದಲೇ ತಿಳ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಸೊ ಕಾರ್ಯಕರ್ತೆಯ ಹುದ್ದೆಗೆ ಅಪ್ಲೈ ಮಾಡ್ಬೇಕಂದ್ರೆ 12th ಪಾಸ್ ಆಗಿರ್ಬೇಕು. ಜೊತೆಗೆ ಅಂಗನವಾಡಿ ಸಹಾಯಕಿಯ ಹುದ್ದೆಗೆ ಅಪ್ಲೈ ಮಾಡ್ಬೇಕು ಅಂದ್ರೆ 10ನೇ ಕ್ಲಾಸ್ ಕಂಪಲ್ಸರಿಯಾಗಿ ನೀವು ಪಾಸ್ ಮಾಡ್ಕೊಂಡಿರ್ಬೇಕು. ಹಾಗೆ ಈ ಒಂದು ಅಂಗನವಾಡಿ ಜಾಬ್ ಮಹಿಳೆಯರು ಮಾತ್ರ ಹಾಕಕ್ಕೆ ಸಾಧ್ಯ. ಹಾಗೆ ನೀವು ಯಾವ್ಯಾವ ಜಿಲ್ಲೆಯಲ್ಲಿ ಬಿಟ್ಟಿದ್ದಾರೆ ಅಂತ ಕೇಳೋದಾಗಿದ್ರೆ, ಸಾಕಷ್ಟು ಕಡೆ ಇಂತಿಂತ ಜಿಲ್ಲೆಗೆ ಅಂತಾನು ಕೂಡ ಅನೌನ್ಸ್ಮೆಂಟ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಕೆಲವೊಂದು ಕಡೆ ಎಲ್ಲ ಹೇಳ್ತಾ ಇದ್ದಾರೆ, ಇವಾಗ ಚಿತ್ರದುರ್ಗ ಆ ಸೈಡ್ ಎಲ್ಲ ಅನೌನ್ಸ್ ಆಗಿದೆ, ಎಲ್ಲಾ ಕಡೆ ಸುದ್ದಿ ಆಗ್ತಾ ಇದೆ. ಹಾಗೆ ಕೆಲವೊಂದ್ ಕಡೆ ಏನು ಸದ್ದಾಗದಿರುವಂತ ರೀತಿಯಲ್ಲೂ ಕೂಡ ಅಂಗನವಾಡಿ ಜಾಬ್ ನ ಬಿಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಸೊ ಯಾರ್ಯಾರು ಯಾವ್ಯಾವ ಜಿಲ್ಲೆಯಿಂದ ನೋಡ್ತಾ ಇದ್ದೀರಾ, ತಮ್ಮ ಜಿಲ್ಲೆಯಲ್ಲಿ ತಿಂಗಳ ನೀವು ಚೆಕ್ ಮಾಡ್ತಾ ಇರಿ ಅಂಗನವಾಡಿ ಜಾಬ್ ಬಿಟ್ಟಿದಾರಾ ಅಂತ. ಯಾಕಂದ್ರೆ ಕೆಲವೊಂದು ಲೇಖನದ ಮೂಲಕ ಏನು ಅನೌನ್ಸ್ಮೆಂಟ್ ಇಲ್ದೇನೆ ಕೂಡ ಅಂಗನವಾಡಿ ಜಾಬ್ ನ ಬಿಡ್ತಾ ಇದ್ದಾರೆ. ಸೊ ಹೀಗಾಗಿ ತಾವು ಆವಾಗವಾಗ ವಿಚಾರಿಸ್ಕೊತಾ ಇರಿ ಅಂತಾನೆ ಹೇಳ್ಬೋದು. ನಿಮ್ಮ ಮೊಬೈಲಲ್ಲೂ ಕೂಡ ನೀವು ಚೆಕ್ ಮಾಡ್ಕೊತಾ ಇರಿ. ಸದ್ಯಕ್ಕೆ ಎಲ್ಲ ಕಡೆ ಸುದ್ದಿ ಆಗ್ತಾ ಇರೋದು ಚಿತ್ರದುರ್ಗ ಅಂತ ಹೇಳ್ಬಿಟ್ಟು, ಅದು ಕೂಡ ಕೊನೆ ದಿನಾಂಕ ಕೂಡ ತುಂಬಾ ಹತ್ರನೇ ಬಂದಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಜನರು ಅಪ್ಲೈ ಕೂಡ ಮಾಡಿದರೆ, ಇನ್ನು ಕೆಲವು ಜನರಿಗೆ ಗೊಂದಲಕ್ಕೊಳಗಾಗಿದ್ದೀರಾ, ಬಿಟ್ಟಿದಾರ ಇಲ್ವಂತ. ಖಂಡಿತವಾಗ್ಲೂ ಬಿಟ್ಟಿದ್ದಾರೆ, ಎಲ್ಲಾ ಜಿಲ್ಲೆಯಲ್ಲೂ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ನೀವು ಚೆಕ್ ಮಾಡ್ಕೊಳ್ಳಿ. ಒಂದ್ ವೇಳೆ ಬಿಟ್ಟಿಲ್ಲ ಅಂದ್ರೂ ಬಿಡ್ತಾರೆ, ಸರಿನಾ? ಎಲ್ಲೆಲ್ಲಿ ಖಾಲಿ ಇದೆ, ವೇಕೆನ್ಸಿಗಳೆಲ್ಲೆಲ್ಲಿ ಇದೆ ಅಲ್ಲೆಲ್ಲ ಹುಡುಕ್ತಾ ಇದ್ದಾರೆ. ಯಾವ್ಯಾವ ಜಿಲ್ಲೆಯಲ್ಲಿ ಏನೇನ್ ಪ್ರಾಬ್ಲಮ್ ಇದೆ, ಯಾವ್ಯಾವ ಹುದ್ದೆಗೆ ಅವಶ್ಯಕತೆ ಇದೆ ಆ ಹುದ್ದೆನ ಕಾಲ್ ಫಾರ್ ಮಾಡ್ತಾ ಇದ್ದಾರೆ. ಎಲ್ಲಾ ಜಿಲ್ಲೆಯಲ್ಲೂ ಬಿಡ್ತಾರೆ. ಸೊ ಇವಾಗ ಬಿಟ್ಟಿಲ್ಲ ಅಂದ್ರೆ ತಲೆ ಕೆಡ್ಸ್ಕೋಬೇಡಿ, ಇನ್ನೇನು 2-3 ತಿಂಗಳಲ್ಲಿ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಕವರ್ ಮಾಡ್ತಾ ಇದ್ದಾರೆ. ಈಗ ಯಾವ್ಯಾವ ಜಿಲ್ಲೆಯಲ್ಲಿ ಬಿಟ್ಟಿದ್ದಾರೆ ಆದಷ್ಟು ಬೇಗ ಹೋಗಿ ನೀವು ಅರ್ಜಿನ ಸಲ್ಲಿಸಿ. ಹಾಗೆ ಅಂಗನವಾಡಿ ಜಾಬ್ ನ ನಮ್ಮ ಮೊಬೈಲ್ ಗಳಲ್ಲೇ ಹೇಗೆ ಅಪ್ಲೈ ಮಾಡಬಹುದು ನಾವು ಅನ್ನೋದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾವು ಅಂಗನವಾಡಿ ಜಾಬ್ಗಳನ್ನ ಹೇಗೆ ಸರ್ಚ್ ಮಾಡಿಕೊಂಡು ಹೇಗೆ ಬಿಟ್ಟಿದ್ದಾರೆ ಅಂತ ತಿಳ್ಕೋಬೇಕು, ಅಥವಾ ಬಿಟ್ಟಿದ್ರೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇನ್ನು ಸೂಪರ್ವೈಸರ್ ಹುದ್ದೆದು ಕೂಡ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ, ಅದ್ರ ಬಗ್ಗೆ ಯಾವುದೇ ತರಹದ ಲೇಟೆಸ್ಟ್ ಅಪ್ಡೇಟ್ ಇಲ್ಲ. ಕಳೆದ ಮಂತ್ ಅಲ್ಲೇ ಕೂಡ ಯಾರ್ಯಾರು ಸೆಲೆಕ್ಷನ್ ಆಗಿದ್ರು ಅವರಿಗೆ ಹುದ್ದೆಗೆ ಆಹ್ವಾನಿಸಿದ್ರು ಅಂತಾನೆ ಹೇಳ್ಬೋದು. ಇನ್ನು ಹೊಸದಾಗಿ ಅಪ್ಲೈ ಮಾಡುವಂತ ಅಭ್ಯರ್ಥಿಗಳಿಗೆ ಇನ್ನು ಯಾವುದೇ ತರಹದ ಅಪ್ಡೇಟ್ ಬಂದಿಲ್ಲ. ಬಂದ್ರೆ ಖಂಡಿತವಾಗ್ಲೂ ನಮ್ಮ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ಕೊಡ್ತೀವಿ ಅಂತ ಹೇಳ್ತಾ, ಹಾಗೆ ಇನ್ನು ಕೆಲವೊಂದು ಅಪ್ಡೇಟ್ಗಳೆಲ್ಲ ಬರ್ತಾ ಇದೆ, ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತಾ ಹೋಗುತ್ತೆ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ಮಾಹಿತಿಗಾಗಿ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋ ಆಪ್ಷನ್ ದಯವಿಟ್ಟು ಹೈಪ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಕೊನೆವರೆಗೂ ನೋಡಿದ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.